ಇನ್ನು ಚೆಲುವರಾಯಸ್ವಾಮಿ ಅವರ ಜೊತೆ ನಮ್ಮ ಪ್ರತಿನಿಧಿ ವಿನೂತ್ ಚಿಟ್ಚಾಟ್ ಮಾಡಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ರಾಜ್ ಜೊತೆ ಬನ್ನಿ ನೋಡೋಣ. ವಾಣಿಜ್ಯ ಮತ್ತು ಕೃಷಿ ಮೇಳ ನಡೀತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ಕೃಷಿ ಸಚಿವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಈ ಬಾರಿಯ ಒಂದು ವಾಣಿಜ್ಯ ಮೇಳದಲ್ಲಿ ಯಾವೆಲ್ಲ ವಿಶೇಷತೆಯಿಂದ ಕೂಡಿರುತ್ತೆ ಸರ್? ಈಗಾಗಲೇ ಸಾಕಷ್ಟು ಹೇಳಿದ್ದೀನಿ. ಬಟ್ ವಾಣಿಜ್ಯ ಮೇಳ ಉತ್ಪಾದನೋತ್ತರ ಒಂದು ವಾಣಿಜ್ಯ ಮೇಳವನ್ನು ನಾವು ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ಇದರಲ್ಲಿ ಪ್ರೊಸೆಸ್ಸಿಂಗು ಮತ್ತು ಮಾರ್ಕೆಟಿಂಗು ಮತ್ತು ವ್ಯಾಲ್ಯೂ ಎಡಿಷನ್ ಈ ಮೂರನ್ನು ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದನ್ನು ನಾವು ಮಾಡ್ತಾಯಿದ್ದೀವಿ. ಸರ್, ಈ ಒಂದು ಮೇಳದಲ್ಲಿ ರೈತರಿಗೆ ಯಾವ ರೀತಿ ಉಪಯೋಗವಾಗಲಿದೆ ಈ ಒಂದು ಮೇಳ? ಯಾವುದೇ ರೈತ ಬೆಳೆದ ಪದಾರ್ಥವನ್ನು ನೇರವಾಗಿ ಮಾರೋದಕ್ಕಿಂತ ಅವರೇ ಪ್ರೊಸೆಸಿಂಗ್ ಮಾಡಿ ವ್ಯಾಲ್ಯೂ ಎಡಿಷನ್ ಮಾಡಿ ಬ್ರ್ಯಾಂಡಿಂಗ್ ಮಾಡಿದ್ರೆ ಲಾಭ 1ರಿಂದ 4 ಪಟ್ಟು ಜಾಸ್ತಿ ಆಗುತ್ತೆ. ಸೊ ಮತ್ತು ಜೊತೆಗೆ ಬೆಳೀಲಿಕ್ಕೆ ಏನೆಲ್ಲ ಚಾಲೆಂಜಸ್ ಇದೆ ಆ ಎಲ್ಲ ಸಮಸ್ಯೆಗೂ ಸಹ ಪರಿಹಾರ ಮತ್ತು ಸಜೆಷನ್ ಈ ಒಂದು ಮೇಳದಲ್ಲಿ ನಮ್ಮ ಟೆಕ್ನಿಕಲ್ ಟೀಮ್ ಇರ್ತಾರೆ. ಸೊ ಸಾಯಲ್ ಬಗ್ಗೆ ಇರ್ಬೋದು, ಸೊ ಪ್ರಕೃತಿ ವ್ಯತ್ಯಾಸ ಆದಾಗ ಏನೆಲ್ಲ ತಳಿಗಳ ಬಗ್ಗೆ ಇರ್ಬೋದು, ಈ ಥರದ್ದು ರಾಸಾಯನಿಕ ಗೊಬ್ಬರ ಮತ್ತು ಸಾವಯವ ಗೊಬ್ಬರ ಉಪಯೋಗಿಸೋದ್ರಿಂದ ಏನು ವ್ಯತ್ಯಾಸ ಎಲ್ಲ ವಿಚಾರವನ್ನು ತಿಳಿಸ್ತಕ್ಕಂಥ. ಸರಿ, ನಾವು ಮೊದಲನೇದಾಗಿ ನೀವೇ ಹೇಳಿದಾಗೆ ಹೊಸದುರ್ಗ ಜಿಲ್ಲೆಯಲ್ಲಿ ಹೆಚ್ಚು ಒಂದು ಸಿರಿಧಾನ್ಯವನ್ನು ಬೆಳೀತಾರೆ ಅಂತ. ಸೊ ಇನ್ನು ಯಾವ್ಯಾವ ಜಿಲ್ಲೆಯಲ್ಲಿ ಸಿರಿಧಾನ್ಯ ಬೆಳೆಯನ್ನು ಜಾಸ್ತಿ ಬೆಳೀತಾರಂಥದ್ದು ಸರ್? ಎಲ್ಲ ಜಿಲ್ಲೆಗಳಲ್ಲೂ ಬೆಳೀತಾರೆ, ಮಿಕ್ಸ್ ಇದೆ. ಕೆಲವು ಮಳೆ ಆಶ್ರಿತ ಏರಿಯಾದಲ್ಲಿ ಮಾತ್ರ ಇದು ಹೆಚ್ಚಿಗೆ ಮಾಡ್ತಾಯಿದ್ದಾರೆ. ಸೊ ಇರಿಗೇಟೆಡ್ ಲ್ಯಾಂಡಲ್ಲಿ ಇದನ್ನು ಹೆಚ್ಚಿಗೆ ಬೆಳಿಲಿಕ್ಕೆ ಹೋಗಲ್ಲ. ಬಟ್ ಎಲ್ಲ ಜಿಲ್ಲೆಯಲ್ಲೂ ಇದೆ. ಕೆಲವು ತಾಲೂಕುಗಳಲ್ಲಿ ಈ ಥರದ್ದು ಜಾಸ್ತಿ ಇದೆ. ಅದರಲ್ಲಿ ಚಿತ್ರದುರ್ಗ ಒಂದು ಐಡೆಂಟಿಫೈ ಮಾಡಿದ್ವಿ. ಎಲ್ಲ ಜಿಲ್ಲೆನಲ್ಲೂ ಕನಿಷ್ಠ ಪ್ರಮಾಣದಲ್ಲಿ ಇದೆ. ಸರ್, ಯಾವ ಭಾಗದ ರೈತರು ಈ ಒಂದು ವಾಣಿಜ್ಯ ಮೇಳದಲ್ಲಿ ಮತ್ತು ಕೃಷಿ ಮೇಳದಲ್ಲಿ ಭಾಗವಹಿಸ್ತಿರುವಂಥದ್ದು? ಉತ್ತರ ಭಾಗದಿಂದ ರೈತರು ಬರ್ತಾರೆ? ಈ ರಾಜ್ಯದ ಎಲ್ಲ ಭಾಗದಿಂದ ಬರ್ತಾರೆ. ರೈತರಿಗೇನು ಅಲ್ಲಿ ಇಲ್ಲಿ ಏನಿಲ್ಲ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಕೂಡ ಕೃಷಿ ಸಚಿವರ ಮಾತು. ಕ್ಯಾಮ್ರಾಮನ್ ಸುರೇಶ್ ಜೊತೆ ವಿನುತಾ, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.